ಹಾಕಿ ಅದರಿಂದ ಉತ್ಪತ್ತಿಯನ್ನ ಪಡ್ಕೋಬಹುದು. ಕೆಇಬಿನಲ್ಲಿ ಬಹಳಷ್ಟು ಜನ ನನಗೆ ಪರಿಚಯಸ್ಥರನ್ನ ನಾನು ವಿಚಾರ ಮಾಡಿದಾಗ ಇದ್ದಾರೆ, ಹೆಚ್ಚಿನ ರೀತಿಯ ಹಣಕ್ಕೆ ಕೊಡ್ತಾ ಇದ್ದಾರೆ. ವಿದ್ಯುತ್ತಿನ ನಿರ್ಭರತೆಗೋಸ್ಕರವಾಗಿ ಮೋದಿ ಅಂತವರ ನೇತೃತ್ವದಲ್ಲಿ ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಯಾವ ರೀತಿ ಸೋಲಾರ್ ಪ್ಲಾಂಟೇಶನ್ ಆಗಿದೆ ಅನ್ನುವಂಥದ್ದನ್ನ ಲಾರಿ ಡ್ರೈವರ್ಗಳು 5 ರಾಜ್ಯಗಳಲ್ಲಿ ಎಲೆಕ್ಷನ್ ಇದೆಯಲ್ಲ, ಅದು ಕೊಳ್ಳೆ ಹೊಡೆಯೋದಕ್ಕೆ ನಮ್ಮ ಶರಾವತಿನ ಕಣ್ಣಿಗೆ ಬೀಳಬೇಕಾಗಿತ್ತು. ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟನ್ನ ನಿಲ್ಲಿಸಬೇಕು ಅಂತ ಒಂದು ಅಹೋರಾತ್ರಿ ಧರಣಿಯ ಕಾರ್ಯಕ್ರಮವನ್ನು ಇವತ್ತು ಪರಿಸರಕ್ಕಾಗಿ ನಾವು ಮತ್ತು ರಾಷ್ಟ್ರಭಕ್ತ ಬಳಗದಿಂದ ಮಾಡ್ತಾ ಇದ್ದೇವೆ. ಇದು ಇವತ್ತಿನ ಹೋರಾಟ ಮಾತ್ರ ಅಲ್ಲ, ಇದು ಅನೇಕ ಹೋರಾಟಗಳು ಮಾಡ್ಕೊಂಡ್ಬಂದು ಇವತ್ತು ಈ ಒಂದು ಹಗಲು ರಾತ್ರಿ ಧರಣಿ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಈಗಾಗಲೇ ಈ ಹೋರಾಟಗಳ ಗಮನಿಸಿ ಕೇಂದ್ರದಿಂದ ಬಂದಂಥ ಸಮಿತಿಗಳು ಇದ್ಯಾವುದೇ ಕಾರಣಕ್ಕೂ ಕೂಡ ಮಾಡೋದು ಸೂಕ್ತ ಅಲ್ಲ ಅನ್ನೋಂಥ ಅಂಶವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯದ ಹೈಕೋರ್ಟು ಕೂಡ ನಾವು ಮುಂದೆ ಹೇಳೋ ತನಕವರೆಗೂ ಕೂಡ ಒಂದು ಹೆಜ್ಜೆನೂ ಕೂಡ ಮುಂದುವರಿಬಾರ್ದು ಅನ್ನೋಂಥ ಮಾತು ತುಂಬ ಸ್ಪಷ್ಟವಾಗಿ KPCಗೂ ಕೂಡ ತಿಳಿಸಿದ್ದಾರೆ. ಇದರ ಅರ್ಥ ಕೋರ್ಟು, ಕೇಂದ್ರ ಸರ್ಕಾರ ರಚನೆ ಮಾಡಿದ ಸಮಿತಿಗಳು ಇವತ್ತು ಈ ಎಲ್ಲ ಹೋರಾಟಗಳನ್ನು ಗಮನಿಸಿ ಇದು ಸೂಕ್ತ ಅಲ್ಲ, ಈ ಶರಾವತಿ ಸ್ಟಂಪ್ಡ್ ಪ್ರಾಜೆಕ್ಟ್ ಅನ್ನೋದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಅವರೆಲ್ಲರೂ ಕೂಡ ಹೇಳ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಪರಿಸರವಾದಿಗಳು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಇದು ಯಾವುದೇ ಕಾರಣಕ್ಕೂ ಬೇಡ, ಇದನ್ನೇನಾದ್ರು ಮಾಡಿದ್ರೆ ಸಾವಿರಾರು ಮರಗಳು ಹಾಳಾಗತ್ತೆ, ಪಶು ಪಕ್ಷಿಗಳು ಹಾಳಾಗತ್ತೆ, ಪರಿಸರ ಹಾಳಾಗತ್ತೆ, ನದಿ ಹಾಳಾಗುತ್ತೆ. ಇದೆಲ್ಲವನ್ನು ಕೂಡ ಹೇಳ್ತಾ ಇರೋಂಥ ಸಂದರ್ಭದಲ್ಲಿ ಇವತ್ತು ಹೈಕೋರ್ಟು ಮತ್ತು ಕೇಂದ್ರ ರಚನೆ ಮಾಡಿದ ಸಮಿತಿಗಳಿಗೆ ಅವ್ರು ಕಂಡಿರೋದು ತುಂಬ ಸಂತೋಷ. ಎಲ್ಲಿ ತನಕ ಈ ಒಂದು ಶರಾವತಿ ಸ್ಟಂಪ್ ಪ್ರಾಜೆಕ್ಟು ನಿಲ್ಲಿಸಲು ಅಲ್ಲಿ ತನಕ ನಮ್ಮ ಹೋರಾಟಗಳ ಮುಂದುವರಿಸ್ತೀವಿ. ಈ ತೀರ್ಮಾನವನ್ನು ಈಗಾಗಲೇ ನಾವು ತಗೊಂಡಿದ್ದೀವಿ. ಮುಂದಿನ ಹೋರಾಟ ಏನು ಮಾಡಬೇಕು ಅನ್ನೋದನ್ನು ನಾಳೆ ದಿನ ಮಧ್ಯಾಹ್ನ ಕೆಲವು ಪ್ರಮುಖರೆಲ್ಲ ಕೂತು ಸಂಘ ಸಂಸ್ಥೆಗಳ ಜೊತೆ ಕೂತು ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ನಾವು ತೀರ್ಮಾನ ಮಾಡಿದ್ವಿ, ಸಾರ್ವಜನಿಕರ ಮುಂದೆ ಇಡ್ತೇವೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಇವತ್ತಾಗಲೇ ಇಲ್ಲಿ ಹೇಳಿದ್ರು, ನನಗಾಗಲೇ 3 ಮನವಿಗಳು ಬಂದಿದೆ, ಈ ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ಆಗಬಾರ್ದು ಅಂತ. ಜೊತೆಗೆ ಇದನ್ನು ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಇವತ್ತು ಗಮನಿಸಿ KPCಯಿಂದನೂ ಕೂಡ ಅನೇಕ ಅಂಶಗಳು ಪ್ರಶ್ನೆಗಳು ಕೇಳಿದ್ದಾರೆ, ಅದನ್ನು ಕೊಡಿಸೋಂಥ ಪ್ರಯತ್ನ ಮಾಡ್ತೀನಿ ಆದಷ್ಟು ಬೇಗ ಅನ್ನೋಂಥ ಮಾತನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳೋಗಿದ್ದಾರೆ. ಹಾಗಾಗಿ ಈ ಯೋಜನೆ ಖಂಡಿತ ನಿಲ್ಲಬೇಕು, ನಿಲ್ಲದಂಕೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸದ್ಯಕ್ಕೆ ಮಾಡಬೇಡಿ ಅನ್ನೋದೊಂದು ಸ್ಟೇ ಕೂಡ ಇದೆ, ಮತ್ತೆ ಮುಂದುವರಿತಾರೆ ಅನ್ನೋ ಒಂದು ಭಯ ಇದೆ. ನಮಗೆ ಪ್ರಜಾಪ್ರಭುತ್ವದಲ್ಲಿ ಕೋರ್ಟಿನ ಬಗ್ಗೆ ನಂಬಿಕೆ ಇದೆ. ಕೋರ್ಟು ಎಲ್ಲವನ್ನು ಗಮನಿಸಿ KPC ಅಧಿಕಾರಿಗಳಿಗೆ ಒಂದು ರೀತಿಯ ಛೀಮಾರಿ ಕೂಡ ಹಾಕಿದ್ದಾರೆ. ನೀವು ಮಾಡಬೇಡಿ, ನಾವು ಮುಂದಿನ ಮೋಸ್ಟ್ಲಿ ಜೂನ್ 10 ಅಂತ ಕಾಣುತ್ತೆ ನೆಕ್ಸ್ಟ್ ಕೇಸ್, ಅಲ್ಲಿ ತನಕ ಮಾಡಿಕೊಡುದು ಅಂತ ಹೇಳಿರ್ಬೇಕಾದ್ರೆ ಕೋರ್ಟು ಕೂಡ ಈ ಒಂದು ಹೋರಾಟದ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಈ ಪ್ರಾಜೆಕ್ಟಿನ ಶರಾವತಿ ಸ್ಟಂಪ್ ಪ್ರಾಜೆಕ್ಟ್ ಏನಿದೆ ಇದು ಖಂಡಿತ ಪರಿಸರಕ್ಕೂ ನಾಶಿ, ಸಮಾಜಕ್ಕೂ ನಾಶಿ ಅನ್ನೋದನ್ನು ಕೋರ್ಟು ಗಮನಿಸಿದೆ, ಸಮಿತಿಗಳು ಗಮನಿಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಯೋಜನೆ ಆಗಲಿಕ್ಕಿಲ್ಲ. ಆಗದೇ ಇರೋ ರೀತಿಯಿಂದ ನಾವು ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ.